ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ವಿಡಿಯೋ ಚಾಲೂ ಮಾಡಕತ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ, ಎಲ್ಲರಿಗೆ ಖುಷಿ ಕೊಳ್ಳೆ ಅಂತ ಇವತ್ತಿನ ವಿಡಿಯೋ ಚಾಲೂ ಮಾಡೋಣ ಬನ್ನಿ ಸ್ನೇಹಿತರೆ. ಯಾಕಂದರೆ ಇವತ್ತು ಶುಕ್ರವಾರ ನೋಡಿ, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆದಷ್ಟು ನಾನು ಬೇಡ್ಕೊತೀನಿ. ಎಷ್ಟೇ ಆಗಲಿ ನನ್ನ ಅಭಿಪ್ರಾಯ ಏನಂದರೆ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲಮ್ಮ ತಾಯಿ ಅನ್ನೋದು ಒಂದೇ ನೋಡಿ ಸ್ನೇಹಿತರೆ. ಎಲ್ಲರೂ ಖುಷಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು ಅನ್ನೋ ಆಸೆ ಒಂದು ನೋಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ಡೀಟೇಲಾಗಿ ನಿಮಗೂ ಶೇರ್ ಮಾಡ್ತಿರ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದು ನೋಡ್ಕೊಂಬನ್ನಿ ಸ್ನೇಹಿತರೆ. ನೀವು ಹೋಗಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಮ್ಗೆ ಯೂಸ್ ಆಗಲ್ಲ ರೀ. ವಿಡಿಯೋ ಸ್ಕಿಪ್ ಮಾಡ್ದೆ ನೀವು ನೋಡಿದೆ ಅಂದ್ರೆ ನಮ್ಗೆ ಓದಿಟ್ಟು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿನ್ನೆ ಹೆಸರು ಇಡಕ್ಕೆ ಹೋದೇನಿ ರೀ. ಎರಡು ನೈಟಿ ಟಿಚ್ ಮಾಡಿದೆ, ಮಾಡ್ಕೇರಿ ಇನ್ನೂ ನೈಟಿ ಟಿಚ್ ಮಾಡುವಿದ್ದು ಅಲ್ಲೇ ಬಿಟ್ಟು ಹೆಸರು ಇಡಕ್ಕೆ ಕರೆಯಕ್ಕೆ ಬಂದರು. ಹಂಗೆ ಮತ್ತು ನಮ್ಮ ಹಳ್ಳಿ ಕಡೆ ಹೆಸರಿಟ್ರೆ ಒಂದಿಷ್ಟು ಅಕ್ಕಿ ಬೆಳ್ಳುಳ್ಳಿ ನಮಗೆ ಬೇಕಾದ್ರೆ ಅಂಗಿ ಒಯ್ತಾರೆ. ಇದಕ್ಕೆ ಬರೀ ಅಕ್ಕಿ ಬೆಳ್ಳುಳ್ಳಿ ಒಯ್ತಾರೆ. ನಾನು ಒಂದು ಅಂಗಿ ಅಕ್ಕಿ ಬೆಳ್ಳುಳ್ಳಿ ತೊಗೊಂಡೋಗಿ ಹೆಸರಿಟ್ಟು ಬಂದೀನಿ ಸ್ನೇಹಿತರೆ. ಹೆಂಗಿಟ್ರು ಹೆಂಗಿಲ್ಲ ಅಂತ ಹೆಸರು ನಿನ್ನೆ ವಿಡಿಯೋದಾಗ ಹಾಕೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊರಿ. ನಮ್ಮ ಹಳ್ಳಿ ಕಡೆ ಹೆಸರು ಹೆಂಗಿರ್ತಾರೆ ಅನ್ನೋದು ತೋರಿಸೀನಿ. ಇವತ್ತು ನೋಡೋಣ ಬನ್ನಿ ಕೆಲಸ ಏನಾಗುತ್ತೆ ಏನಿಲ್ಲೋ. 6:30 ಇದ್ದೀನಿ ರೀ. ಗೊತ್ತಿಲ್ಲ ಸ್ನೇಹಿತರೆ ಹೆಂಗೆ ಹೋಗುತ್ತೆ ಇವತ್ತಿನ ಡೇ. ಇನ್ನೇನು ಅನ್ಕೊಂಡಿದ್ದೆ, ಏನೂ ಅಲ್ಲ ಇವತ್ತು ಏನು ಅನ್ಕೊಂಡಿಲ್ಲ ರೀ ಇವತ್ತು ಕೆಲಸ. ಅದಕ್ಕೆ ಇವತ್ತು ಹೆಂಗೆ ಹೋಗುತ್ತೆ ನೋಡೋಣ ಸ್ನೇಹಿತರೆ ಬನ್ನಿ. ಸ್ನೇಹಿತರೆ ನಾನು ಹೇಳಿದ್ನೆಲ್ಲ ನಿನ್ನೆ ರಾತ್ರಿ ಟಿಚ್ ಮಾಡಾಕತ್ತಿದ್ದೆ, ಹಂಗೆ ಬಿಟ್ಟು ಗೊತ್ತಾ ಅವ್ರು ಎದುರಿದ್ರು ಅಂತೇಳಿ ಹಂಗೆ ಹೆಸರು ಇಡಕ್ಕೆ ಹೋದೆ. ಏನೇ ಹೇಳ್ತೀರಿ ನೋಡಿ, ಅಲ್ಲೆಲ್ಲ ಏಟು ಕೇರಿ ಇದು ಮಾಡಿ ನೋಡಿ ಸ್ನೇಹಿತರೆ. ಅಂಗಳೂ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬರ್ರಾಗ ಟೈಮ್ 7 ಗಂಟೆ ಆಯ್ತು ನೋಡಿ. ಟೈಮು ಸಾಲ ನೋಡಿ ಸ್ನೇಹಿತರೆ. ಶ್ರಾವಣ ಕುಮಾರ ಎದ್ದಾರ ನೋಡಿ. ಗಲಾಟೆ ಭಾಳ ನೋಡಿ ಅವ್ರದ್ದು. ನಿನ್ನಿಷ್ಟು ವ್ಯಾಪಾರ ಆಯ್ತು ರೀ, ಎಷ್ಟೋ ಒಂದು ಸ್ವಲ್ಪ ವ್ಯಾಪಾರ ಆಯ್ತು, ಬಟ್ಟೆ ವ್ಯಾಪಾರ. ಬನ್ನಿ ಇಷ್ಟು ಎತ್ತಿಡಬೇಕು ನೋಡಿ. ಶ್ರಾವಣಿ ಬುಕ್ಕಪ್ಪಕ್ಕೆ ಹಂಗೆ ಇಟ್ಟಾಳಿನ ಹಾಸಿಗೆ ಮಡ್ಚಿಲ್ಲ ಸ್ನೇಹಿತರೆ. ಶ್ರಾವಣಿ ನಿಂತಾಳ. ಬನ್ನಿ ಅಡುಗೆ ಮನೆ ನೋಡ್ರಿ ಏನೈತಿನ 10:30 ಆಯ್ತು ರೀ ನಿನ್ನೆ ಟೈಮ್. ಯಾಕಂದ್ರೆ ನೋಡಿ ಎಲ್ಲ ಅಲ್ಲೇ ತಳಗ ಅಡುಗೆ ಮನೆ ಎಲ್ಲ ತಳಗೆ ಇಟ್ಟಿಕೇರಿ. ಮನೆಯಲ್ಲಿ ನೋಡಿ ಚುರುಮುರಿ ಹೆಸಡಾಕೆ ಹೋಗಿದ್ನಲ್ಲ, ಚುರುಮುರಿ ಕೊಟ್ಟರು ಎಲ್ಲ ಅಲ್ಲೇ ಹೆಂಗೆ ಹೋಗಿ ನೋಡಿ ಸ್ನೇಹಿತರೆ. ಮನೆ ಎಲ್ಲ ಇಷ್ಟು ನೋಡಿ ಬಟ್ಟೆ ಮಡಚಿಲ್ಲ ನೋಡಿ. ಇಷ್ಟು ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಮಾಡಿರಾಗ ಟೈಮ್ ಒಂದು 8 ಗಂಟೆ ಆಗೈತೆ ನೋಡಿ. ಇನ್ನು ಮ್ಯಾಗ ಅಡುಗೆ ಮಾಡ್ಬೇಕ್ರಿ. ನೆಗಡಿ ಮಿಕ್ಕೈತಿ, ನೆಗಡಿ ಓದ್ಬಿಟ್ಟೈತೆ ರೀ. ಏರ್ ಮಾಡ್ಬೇಕು ನೋಡಿ, ಹವಾ ಹಂಗೈತಿ. ಇಷ್ಟು ಒಲೆ ನೋಡಿ. ಒಲೆ ಹೂವು ಕಟ್ ಮಾಡಿ ಹೋದವ್ರಿ ಇಟ್ಕೊಂಡು ಇಟ್ಟೀನಿ ರೀ. ಇಟ್ಟೀನಿ. ಯಾವಾಗ ಹೊಲಿದಾಗುತ್ತೋ ಯಾವಾಗ ಬಿಡ್ತಾವೆ ಗೊತ್ತಿಲ್ಲ. ಇವೆರಡು ನೈಟಿ ಹೊಲಿಗೆ ಹಾಕೋದವು, ಒಂದಿಷ್ಟು ಹೊಲಿ ಹೋದವು ಹೊಲಿಗೆ ಹಾಕೋದವು. ಇವು 4 ಬ್ಲೌಸ್ ಅರ್ಜೆಂಟ್ ನಾಳೆ ಸಂಜೆ ಕೊಟ್ಟು ಹೋಗೋದವ್ರಿ. ಅಮಾಸಿಗೆ ಒಂದು ಹೋಗ್ಬೇಕು. ಏನು ಮಾಡ್ಬೇಕು ನಾಡ್ದು ಅಮಾಸಿಗೆ ಹೋಗ್ಬೇಕು ರೀ. ಅವ್ರಿಗೆ ಅರ್ಜೆಂಟ್ ಸ್ನೇಹಿತರೆ. ಒಬ್ಬಕ್ಕೆ ನೋಡಿ ಅಜ್ಜೈತಿ ಎಲ್ಲ ಒಲೆ ಪೂಜೆ ಮಾಡಿ ನೋಡಿ. ಈಗ ಒಲೆ ಪುಟ್ಟು ಮಾಡೋದು ಒಂದೇ ಐತ್ರಿ. ಹಂಗಂದ್ರೆ ಇದು ನೀರು ಒಲೆ ಹಚ್ಬೇಕು. ನಿನ್ನೆ ರಟ್ಟು ಪಟ್ಟು ಇಟ್ಟು ನೋಡಿ, ಸೀರೆ ಮಾರಿದು ರಟ್ಟು ಪಟ್ಟು ಇಟ್ಕೊಂಡೀನಿ ರೀ ಅವನ್ನ ಒಲೆ ಹಚ್ಚಕ್ಕೆ. ಇವಾಗ ಬನ್ನಿ ಮುಸುರು ತಿಕ್ಕಲ್ರಿ. ಇವಾಗ ದೇವ್ರ ಮನೆ ಒರೆಸಿ ಪೂಜೆ ಮಾಡ್ತೀನಿ ರೀ. ಆಮೇಲೆ ಶ್ರಾವಣ್ ಕುಮಾರ್ ಮುಕ್ಕೋದ ನೋಡಿ, ಬೆಚ್ಚ ಮನೆಗೆ ಬಿಟ್ಟೀನಿ ರೀ. ಅವ್ನು ಅಲ್ಲಿ ಬಿಡೋಣ ಇಲ್ಲಿಕ ಹೌದಾ ಅಡ್ಡಾಡ್ತಾನೆ ರೀ. ಆ ಕಡೆ ಸುಮ್ಮ ಆ ಕಡೆ ಅವನ ಒಂದು ಹಾಳೆ ಹಾಯಿಸಿ ಹೊರಗೆ ಗೊಚ್ಚಿ ಆಟ ಮನಗಿಸ್ತೀನಿ ರೀ. ಹತ್ರ ತನ ಜಕ ಸಾಲಿ ಹೋಗೋತಾರ. ಮತ್ತು ಸ್ನೇಹಿತರೆ ಹಂಗೆ ನೀರು ಕಾಸಿ ಹಂಗೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ಯಾ. ಯಾಕಂದ್ರೆ ಟೈಮ್ ಆಗೈತಿ. ಶ್ರಾವಣಿ ಸಾಲಿಗೆ ಹೋಗ್ತಾರ. ಹಂಗೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡಿ ಬುತ್ತಿ ಕಟ್ಟಿದೆ. ಆಕೆ ಸಾಲಿಗೆ ಹೊಡಿ ಅಲ್ಲಿ ಬಾಗಿಲ್ದಾಗ ಕಾಣ್ತಾಯ ಮಾಡ್ತಾರೆ ಕಿಟಕಿಯಾಗ ಸ್ನೇಹಿತರೆ. ಚಪಾತಿ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಶ್ರಾವಣ್ ಕುಮಾರ್ನ ಉಣ್ಣಾಕತ್ತಾನ ರೀ. ಬನ್ನಿ ಸ್ನೇಹಿತರೆ ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ನಿಮ್ಗೆ. ನೀರು ಕಾಸಿ ನೋಡಿ, ಕೊಬ್ಬರಿ ನೆತ್ತಿ ಬಿಟ್ಟೈತೆ ನೋಡಿ. ಗಟ್ಟಿ ಆಗ್ಬಿಟ್ಟೈತೆ ಥಂಡಿಗೆ ರೀ. ಅದಕ್ಕೆ ನೀರು ಕಾದಲ್ರಿ, ಮ್ಯಾಗ ಇಟ್ಟಿನ ಜಳಕ್ಕೆ ಇದಾಗತ್ತೆ ಅಂತೇಳಿ ಕಡ್ಚಿ ಕಸಕ್ಕೆ ಇಟ್ಬಿಡಿ. ಶ್ರಾವಣ ನೀರು ಕುಡಿಸ್ಬೇಕ್ರಿ. ಇನ್ನು ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. ಚಪಾತಿ ಮಾಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಚಪಾತಿ ಮಾಡ್ಕೇರಿ ಸಿಗ್ತೀನಿ ರೀ. ಈ ಥರ ಶ್ರಾವಣಿ ಸಾಲಿಗೆ ಹೋದ್ರು. ಶ್ರಾವಣಿ ಮೊದಲೇ ಹೋದ್ರು, ಶ್ರಾವಣ್ ಕುಮಾರ್ ಆಮೇಲೆ ಹೋದ. ಇವಾಗ ಹೋದ್ ನೋಡಿ ಸ್ನೇಹಿತರೆ ಶ್ರಾವಣ್ ಕುಮಾರ. ನೋಡಿ ನಾನು ಚಪಾತಿ ಮಾಡ್ಬೇಕಂತ ಇಟ್ಟೋಗ್ತಿದ್ದೆ. ಬಟ್ಟೆ ಬಂದರು. ಒಂದು ಸೀರೆ, ಒಂದು ಸ್ಕಾರ್ಫು, ಒಂದು ಜಂಪರ ವ್ಯಾಪಾರ ಆಯ್ತು ನೋಡಿ ಇವತ್ತು. ಬನ್ನಿ ಸ್ನೇಹಿತರೆ ಟೈಮ್ ಬಂದು 10:30 ಆಗೈತೆ ನೋಡಿ. 11 ಹಾಕೊಂಡೈತೆ ರೀ. ಯಾಕೆ ಬಟ್ಟೆ ವ್ಯಾಪಾರ ಹುಡ್ಕೊಂಡ್ನಲ್ರಿ. ಚಪಾತಿ ಮಾಡಿ ಇನ್ನು ಕೆಲಸ ಮಾಡ್ಬೇಕು, ಲೇಟ್ ಆಗುತ್ತೆ ಸ್ನೇಹಿತರೆ. ನಾನು ವಿಡಿಯೋ ಮಾಡಾಕತ್ತಿದ್ದೆ. ಮತ್ತೆ ಅಕ್ಕರು ಅವ್ರು ತೊಗೊಂಡು ಹೋದ್ರಲ್ಲ, ಅವ್ರು ಇದ್ರಿಗೆ ಬಂದ್ರಂತ. ಅವರು ನನಗೂ ಇಷ್ಟ ಆಗಿ ಸೀರೆ ಕೊಡಿಸ್ಬಾ ಅಂತ ಮತ್ತು ಅಕ್ಕನ ಕರ್ಕೊಂಡು ಬಂದ್ರಿ. ಅವರು ಬರೋಣ ಅವ್ರು ಹೊಲಕ್ಕೆ ಕೊಟ್ಟಾರಲ್ರಿ. ಹಿಂಗಾಗಿ ತೊಗೊಂಡು ಇಲ್ಲೇ ಆರ್ಸಿಟ್ಟಾಗ ನೋಡಿ ಇಲ್ಲಿ ಸ್ನೇಹಿತರೆ. ಇದೊಂದು ಸೀರೆ ತೊಗೊಂಡಾರ. ಇದೊಂದು ನೋಡಿ
ಅವ್ರದ್ದು ಮತ್ತು 1100 ರೂಪಾಯಿ ಆಯ್ತು ರೀ. ಇದು ಸೀರೆ ಲುಕ್ ಅದಾವ ರೀ, ಚಲೋ ಅದ ಸೀರೆ. ನೀವು ಹೋಗುತ್ತೆ ಮಾಲ್ ಹೊಂಟೈತೆ ನೋಡಿ ಸ್ನೇಹಿತರೆಲ್ಲ, ನಿಮ್ಮ ಆಶೀರ್ವಾದದಿಂದ ಖುಷಿ ಆಗತ್ತೆ ನೋಡಿ. ಇವತ್ತು ಇಂಥವು 2 ಸೀರೆ ಹೋದ್ವು ರೀ. ಇಂಥವು 3 ಸೀರೆ, ಒಂದು ಸ್ಕಾರ್ಪ್, ಒಂದು ಇದು ರೀ ಜಂಪರ. ಇಷ್ಟು ಹೋಗೈತೆ ನೋಡಿ ಸ್ನೇಹಿತರೆ. ಏನಾರು ರೊಕ್ಕ ಬಂದಿಲ್ಲ ಅದ್ರದ್ದು. ಒಂದು 500 ರೂಪಾಯಿ ಕೊಟ್ಟು ಹೋಗ್ಯಾರ ಅವ್ರು ಓದಿದ್ದು. ಇದು 500 ರೂಪಾಯಿ ಹಾಕೀನಿ ರೀ. 500 ರೂಪಾಯಿ ಕೊಟ್ಟು ಹೋಗ್ಯಾರ. ಅವ್ರು ಸಂಜೆ ಮುಂದೆ ಬಂದು ರೊಕ್ಕ ಕೊಟ್ಟು ಹೋಯ್ತೀವಿ ಅಂತೇಳಿ ಇಟ್ಟು ಹೊಲಕ್ಕೆ ಹೋದ್ರೆ ಅವರು ಆರ್ಸಿಟ್ರು ನೋಡಿ. ವ್ಯಾಪಾರ ಆದಂಗೆ ರೀ, ಅವ್ರು ಬಿಚ್ಚೇ ಬಿಟ್ಟಾರ. ಇನ್ನೂ ಒಂದು ಸೀರೆ ಬಿಚ್ಚಿಲ್ಲ, ಅದು ಮಾತ್ರ ತೊಗೋತೀನಿ. ಅವೇ ತೊಗೊಂಡಾರಿ. ಹಿಂಗಾಗಿ ಅವಿಗೆ ಗುಡಲವ ಹಾಕಿ ಚಾರ್ಜ ಮಾಡ್ತಾರೆ. ಹಳ್ಳಿ ಕಡೆ ಪ್ರೆಗ್ನೆಂಟ್ ಇದ್ರೆ ಚಾರ್ಜ ಮಾಡ್ತಾನೆ, ಹಳ್ಳಿ ಕಡೆ ಉಡಲ್ಲ ನೋಡಿ. ಪ್ರೆಗ್ನೆಂಟ್ ಇದ್ರೆ ಚಾರ್ಜ ಮಾಡಿ ನೋಡ್ತಾರೆ ಸ್ನೇಹಿತರೆ. ಬನ್ನಿ ನಾನು ಚಪಾತಿ ಅಲ್ಲೇ ಚಪಾತಿಗೆ ನೋಡಿ ಏನು ಮಾಡ್ಬೇಕು. ಹಿಂಗಾಗಿ ಕೆಲಸ ಹೆಂಗಾಗುತ್ತೆ ಸ್ನೇಹಿತರೆ. ಈ ಕಡೆ ಚಪಾತಿ ಮಾಡ್ಬೇಕಂತ ನಾ ಕುಂತಿದ್ದೆ. ಸಾವುಕುಮಾರ್ನ ಎಲ್ಲರೂ ಕಳಿಸಿ ಬಟ್ಟೆ ಗಿರಾಕಿ ಬಂದು ಹಾಕಾಡೋದೆ. ಒಂದು ಕಡೆ ಹೋದ್ರೆ ಒಂದು ಕಡೆ ಇಲ್ಲ ನೋಡಿ. ಏನು ನಾವು ಮಾಡ್ಬೇಕಂತಿರ್ತೀವಿ, ಖಾಲಿ ಕುಂತಿರಲ್ರಿ. ಇವತ್ತು ಪಿಚಿಂಗ್ ಮಾಡಿಲ್ಲ ಅಂತ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ. ಖುಷಿ ಆಯ್ತು, ವ್ಯಾಪಾರ ಆಯ್ತಲ್ಲ, ಖುಷಿ ಆಗೈತೆ ನೋಡಿ. ಅದು ಸ್ನೇಹಿತರೆ ಇವಾಗ ಜಾಕ್ ಆಯ್ತು. ಶಾಂಕುಮಾರ್ ತಿರ್ಸಿ ಸಾಲಿಂದ ಒಳ್ಳೆ ಬಂದ. ನಾನು ಜಾಕ್ ಇವಾಗ ಆಯ್ತು ನೋಡಿ. ಯಾಕೆ ಅಂತಿರ್ಬೇಕು, ಬಟ್ಟೆ ಗಿರಾಕೊಂಡ್ ಬಂದವ್ರಿ. ಆ ಕಡೆ ಲೇಟ್ ಆಯ್ತು ನೋಡಿ ಸ್ನೇಹಿತರೆ. ಹಂಗಂದ್ರೆ ಬಟ್ಟೆ ಒಯ್ಯಕ್ಕೆ ಬಂದ್ರೆ ಅವ್ರಿಗೆ ಸಂಭಾಷಿ ನಾವು ಅವಸರ ಮಾಡಿದ್ರೆ ಅವ್ರು ಬಟ್ಟೆ ತೊಗೊಳಲ್ರಿ. ಅವ್ರು ಒಂದು ಒಡ್ನಿ ಒಯ್ಯಕ್ಕೆ ಬಂದಿದ್ರು. ಅತ್ತಿಯರು ಸೀರೆ ತೊಗೋತ್ತಿ, ಜಂಪರ್ ತೊಗೋತ್ತಿ ಅಂತೇಳಿ ಅವ್ರಿಗೊಂದು ಸೀರೆ ಜಂಪರ ತೊಗೊಂಡು ಚಲೋ ಇದು ಬಟ್ಟೆ ಚಲೋ ಇರ್ತಾವ್ರಿ. ಇಲ್ಲರಾಗ ಪಾಪ ಕೇಳ್ತಿರ್ತಾರೆ ಇದ್ದಾಗ ನಮ್ಗೆ ಯಾಕೆ ಬೇಕಾಗಿರಾಕಿಗೆ ಇದ್ದ ತೊಗೋರಿ ಅಂತ ನಾವು ಹೇಳ್ಕೊಡ್ಬೇಕು ರೀ. ಯಾಕಂದ್ರೆ ಅವ್ರು ಕಾಯಂ ಇಲ್ಲೇ ಒಯ್ತಿರ್ತಾರೆ. ಅವು ಅತ್ತಿಯರು ಕಾಯಂ ಒಯ್ತಾರೆ ಇಲ್ಲೇ. ಬಟ್ಟೆ ಚಲೋ ಇಲ್ಲದಾಗ ಸೀರೆ ತೊಗೊಳಕ್ಕೆ ಬರ್ತಾರೆ. ಇಲ್ಲ ಇನ್ನು ಚಲೋ ಇಲ್ಲಲ್ಲ ಅಂತ ಇಲ್ಲ ಅತ್ತಿ ತರ್ತೀನಿ ತೊಗೊ ಅಂತ ಹೇಳ್ತೀನಿ. ಅದಕ್ಕೆ ಓಡ್ನಿ ಒಯ್ಯಕ್ಕೆ ಬಂದರು. ಹಿಂಗೆ ಅತ್ತಿ ತೊಗೋ ಚಲೋ ಅದ ಅಂದರೆ ಒಂದು ಪತ್ಲ ತೊಗೊಂಡ್ರು. ಅವ್ರು ತೊಗೊಂಡು ಒಂದು ಪತ್ಲ, ಒಂದು ಇದು ಓಡ್ನಿ ಸ್ಕಾರ್ಪು, ಒಂದು ಜಂಪರ ತೊಗೊಂಡು ಹೊಂಟಿದ್ರು. ಮತ್ತೊಬ್ರು ಅಕ್ಕರ ಪತ್ಲ ನೋಡಿ ಇಷ್ಟ ಆಯ್ತಂತ ಆ ಭಾಷಣ ನೋಡಿ ಒಂದು ಪತ್ಲ ಮತ್ತು 2 ಸೀರೆ ತೊಗೊಂಡ್ರು. ಅವ್ರು ಬಂದ್ರಿ. ಮತ್ತು ಅವ್ರು ಕೂಡ ಕುಂತು ಅಲ್ಲೇ 12 ಆದ ಟೈಮು. ನಾ ಮತ್ತು ಬಂದು ಚಪಾತಿ ಮಾಡಿದೆ. ಚಪಾತಿ ಮಾಡಿ ಮತ್ತು ಇವಾಗ ಶುಕ್ರವಾರ ಅಲ್ರಿ, ಮನೆ ಒರೆಸ್ಲಿಲ್ಲ, ಜೀವ ಸಮಾಧಾನ ಅಲ್ಲ. ಯಾಕಂದ್ರೆ ಪೂಜೆ ಒಂದು ಮಾಡ್ಬೇಕು. ನಮ್ಮ ಪೂಜೆ ಹೇಳ್ಯಾರ ಶುಕ್ರವಾರಕ್ಕೊಂದು ಪೂಜೆ ಮಾಡಿ ಅಂತ ಹೇಳ್ಯಾರ ನನಗೆ. ಅಲ್ಲೆಲ್ಲ ಮುಗಿದಾಗ ಶುಕ್ರವಾರ ಹೇಳ್ಕೊಟ್ಟಿವಿ ಸ್ನೇಹಿತರೆ. ಆ ಪೂಜೆ ಒಂದು ಮಾಡಬೇಕು. ಎಷ್ಟೇ ಒತ್ತಾಲಿ ಏನಾವಲಿ ನನಗೆಲ್ಲ ಒಂದು ರೀತಿ ನಮ್ಮ ಮನಸ್ಸು ಒತ್ತು ಯಾವಾಗಾರ ಅಲ್ರಿ, ನಮ್ಮ ಮನಸ್ಸು ಶುದ್ಧ ಇರ್ತಲ್ರಿ. ನಾ ಶುದ್ಧ ಮನಸ್ಸು ಇಂಥವ್ರ ಭಕ್ತಿಂತ ಪೂಜೆ ಮಾಡ್ರೆ ಆ ತಾಯಿ ಎಲ್ಲ ಒಪ್ಕೋತಾ ಸ್ನೇಹಿತರೆ. ನೀವು ಆ ಬ್ರಾಹ್ಮಿ ಮುಹೂರ್ತಾಗ ಪೂಜೆ ಮಾಡಬೇಕು, ನೆಶಿನ್ಯಾಗ ಮಾಡಬೇಕು. ನಾವು ಊಟ ಮಾಡಿ ಪೂಜೆ ಮಾಡಬಾರ್ದು ಅನ್ನೋ ಸಂಬಂಧ ಇಲ್ಲ ನೋಡಿ. ನಾವು ಹೊಟ್ಟೆ ತುಂಬ ಉಂಡು ದೇವ್ರ ಪೂಜೆ ಮಾಡಿದ್ರು ಆಕೆ ಒಪ್ಕೋತಾಳ್ರಿ. ನಾವೇನು ನರ ಮನುಷ್ಯರು ಆಕಿ ಎಲ್ಲ ತಾಯಿ. ಅದಕ್ಕೆ ಸ್ನೇಹಿತರೆ ಮತ್ತು ದೇವ್ರ ಮನೆ ಅಡುಗೆ ಮನೆ ತೊಳ್ಕೊಂಡು ಕೇರಿ ಜಾಕ ಮಾಡಿದಾಗ ಟೈಮ್ 2 ಗಂಟೆ ಆಗೈತೆ ನೋಡಿ. ಇವಾಗ 2 ಗಂಟೆ ಆಗೈತೆ. ಇವಾಗ ಏನೈತೆ, ನಾ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಪೂಜೆ ಮಾಡಿದಾಗ 3 ಆಗುತ್ತಲ್ಲ, ಊಟ, ಬಟ್ಟೆ, ಬಾಂಡೆ. ಇವತ್ತು ಏನು ಟೀಚಿಂಗ್ ಮಾಡೋದು ಅಲ್ಲಿ ನೋಡಿ. ಇನ್ನೇನು ಹಂಗೆ ಆಯ್ತು, ಇವತ್ತು ಹಂಗೆ ಆಯ್ತು. ಇವತ್ತು ವ್ಯಾಪಾರ ಆಯ್ತು ಸ್ನೇಹಿತರೆ. ಮತ್ತು ವ್ಯಾಪಾರ ಅವ್ರು ಒಂದೇ ಅವ್ರು 10 ರೂಪಾಯಿ ಒಯ್ಯಕ್ಕಲ್ಲಿ ಅವ್ರು ಕೂಡ ಮಾತಾಡಿ, ನಾವೆಷ್ಟು ಕಸ್ಟಮರ್ ಕೂಡ ಕ್ಲೋಸಾಗಿ ಮಾತಾಡಿ, ನಾವೆಷ್ಟು ನಿಧಾನಕ್ಕೆ ನಾವು ನಿಧಾನ ಇರ್ತೀವಿ, ಅವರು ನಿಧಾನ ಇರ್ತಾರೆ. ಈಗ ಅವರೇ ತೊಗೊಂಡು ಹೋಗ್ಕೊಂಡಿರ್ತಾರೆ. ಈ ಸೀರೆ ಹಿಂಗೆ ನಿಧಾನಕ್ಕೆ ಮಾಡಿ ಕಿತ್ತಾಡಿ ಈ ಸೀರೆ ಹಿಂಗೆ ಬಂದಾವ ಹಿಂಗೆ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ಅದ, ಇವ್ರ ತಾಕು ಬಟ್ಟೆ, ಇವ್ರ ತಾಕು ಇಂಥವದ ಅಂತ ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ತಾವು ತೊಗೊಲಿಕ್ಕೂ ಇನ್ನೊಬ್ರಿಗೆ ಹೇಳ್ತಾರೆ. ಮತ್ತು ಇಲ್ಲಿ ತಮಗೂ ಇಷ್ಟ ತಾವು ತೊಗೊತಾರೆ. ಹಂಗೆ ಯಾರೇ ಬಟ್ಟೆ ವ್ಯಾಪಾರ ಮಾಡಿ ಗಡಿಬಿಡಿ ಮಾಡಬೇಡಿ. ಕಸ್ಟಮರ್ ಕೂಡ ಕ್ಲೋಸಾಗಿ ಫ್ರೆಂಡ್ಲಿ ಗತೆನೇ ಕ್ಲೋಸಾಗಿ ವ್ಯಾಪಾರ ಬಿಸ್ನೆಸ್ ಮಾಡ್ಕೊರಿ. ಯಾರೇ ಬಿಸ್ನೆಸ್ ಮಾಡಿ ಕಸ್ಟಮರ್ ಕೂಡ ಎಷ್ಟು ಕ್ಲೋಸ್ ಅನ್ನೋದಾಗ್ತದೆ ಸ್ನೇಹಿತರೆ. ಮತ್ತು ಅದು ಆ ತಾಯಿನೇ ಎಲ್ಲ ತಾಯಿನೇ ಕಸ್ಟಮರ್ ಕಷ್ಟ ಅಂದ್ರೆ ಆ ಪಾಲಿ ನಮ್ಮ ಕೈಗೆ ನಾವು ಕೊಡಲ್ಲ ಮಾಡಲ್ಲ ಅಂತೇಳಿ ನಾವು ಹಂಗೆ ಕಳಿಸಿದ್ವಿ ಅಂದ್ರೆ ಇನ್ನೇ ಬರಲ್ಲ ಸ್ನೇಹಿತರೆ. ಆ ತಾಯಿ ಕಳಿಸಿರ್ತಾಳ. ಮತ್ತು ನಾವು ಅದನ್ನು ದುರುಪಯೋಗ ಬಡ್ಸೋಕ್ಕಿಲ್ಲೇ ಮಾಡಬಾರ್ದು. ಪೂಜೆ ಏನೋ ಲೇಟ್ ಆದ್ರೆ ಅಲ್ಲಿ ತಾಯಿನೇ ಒಪ್ಪಿಗೊತ್ತಾಳೆ. ಹೆಂಗಾರ ಹಲೇಕಿ ದೊಡ್ಡಕ್ಕಾಗಿರ್ತಾಳೆ, ಒಪ್ಪಿಗೊತ್ತ ಪೂಜೆ ಲೇಟ್ ಆದ್ರೆ ಅಲ್ಲಿ ಅಂತೇಳಿ ಅವ್ರು ಕೊಟ್ಟು ಕೇರಿ ಅವ್ರಿಗೂ ಮಾತಾಡಿ ಕಳಿಸಿ ಚಪಾತಿ ಮಾಡ್ಕೊಂಡು, ಮತ್ತು ಚಪಾತಿ ಎಲ್ಲ ಇಟ್ರು ಮತ್ತು ಒಲೆ ಮೇಲೆ ಒಲೆ ಹಚ್ಚಿದ್ನ ಸ್ನೇಹಿತರೆ. ಹಿಂಗಾಗಿ ಚಪಾತಿ ಮಾಡ್ಕೊಂಡು ದೇವ್ರ ಮನೆ ಸ್ನೇಹಿತರನ್ನ ಅಡುಗೆ ಮನೆ ದೇವ್ರ ಮನೆ ಒಂದೇ ತೊಳ್ಕೊಂಡು ಪೂಜೆ ಮಾಡ್ಬೇಕಂತೇಳಿ ದೇವ್ರ ಮನೆ ತೊಳ್ಕೊಳಕ್ಕೆ ಜಾಗ ಮಾಡೋಕ್ಕಿಂತ ಮೊದಲೇನೆ ನನ್ನ ಮನಸ್ಸು ಒಪ್ಪಲಿಲ್ರಿ. ಹಂಗಾಗಿ ಉಷ್ಟು ಮನೆ ಅಡುಗೆ ಮನೆ ತೊಳ್ಕೊಂಡೆಲ್ಲ ಕ್ಲೀನ್ ಮಾಡಿ ನೋಡಿ. ಅಡುಗೆ ಮನೆಯೂ ಕಟ್ಟಿಗೆ ತೆಗೆದು ಎಲ್ಲ ತೊಳೆದು ನೋಡಿ. ಸಾಂಕುಮಾರ ಇದು ನೋಡಿ ಒಣ ಸಪ್ಪಲ್ಲ ಸ್ನೇಹಿತರೆ. ಹಂಗೆ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡ್ರಂತ ತೊಳ್ಕೊಂಡೆ ಲೇಟ್ ಆದ್ರೆ ಅಂತ
ನಾವು ಊಟ ಯಾವಾಗೋ ಏನು ನೋಡಿ ಬಿಸ್ನೆಸ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಆಗುತ್ತದೆ. ಮನ್ಯಾಗ ಕುಂತ ರಾಟಿ ಹೊರಿತಾಳ ಬಟ್ಟೆ ಮಾರ್ತಾಳ ಆಕೆ ಆರಾಮದಾಳ ಬಿಸಿಲಾಗ ಓದ್ತೀವಿ ಅನ್ನೋದು ಅಷ್ಟೇ ಆಗುತ್ತಾ. ನಾ ಈ ಊಟ ಇಲ್ಲಿ ನೋಡಿ ಟೈಮ್ ಬಂದು 2 ಗಂಟೆಗೆ ದಿನ ಊಟ ಪೂಜೆ ಮಾಡಿ ನಾವು ಊಟ ಮಾಡ್ಬೇಕಂದ್ರೆ 4 ಆಗುತ್ತೆ ಏಟಾಯ್ತು ಗೊತ್ತಿಲ್ಲ ಸ್ನೇಹಿತರೆ. ಶ್ರಾವಣ ಕುಮಾರ ಸಲಾಗ ಊಟನೂ ಚಿಂತೆ ಮಾಡಿ ಊಟನೂ ಸರಿಯಾಗಿ ಮಾಡಿಲ್ಲ. ಇವಾಗ ಹಂಗಾಗೈತಿ ನನ್ನ ಆರೋಗ್ಯ ತಪ್ಪಿರ ನಾನೇ ಕಾರಣ. ಹಿಂಗಾಗಿ ಉಣ್ಬೇಕಂತಿರ್ತೀವ್ರಿ ಯಾವಾರ ಬಂದು ಒಕ್ಕೋತಾವ ಸ್ನೇಹಿತರೆ. ನಾವು ಊಟ ಕೂಳು ಪೂಜೆ ಮನೆ ಕೆಲಸ ಅನ್ಕೋತ ಕುಂತ ಬಟ್ಟೆ ಗಿರಾಕಿ ಆಗಲ್ಲ. ನಾವು ಮನ್ಯಾಗ ಮಾಡೋರಿದ್ರಂದ್ರೆ ಬಟ್ಟೆ ಗಿರಾಕಿ ಕೊಟ್ಟಿದ್ದು ಅಂದ್ರೆ ಮನ್ಯಾಗ ಒಬ್ಬಂಟಿಗೆ ಭಾಳ ಹಿಂಗೆ ಅಂತಾರೆ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಪೂಜೆ ಮಾಡ್ತೀನಿ ಹಂಗೆ ಮಾತಾಡ್ಕೋತಾ ಇರ್ತೀನಿ. ಪೂಜೆ ಮಾಡ್ತೀನಿ ಬರ್ರಿ. ಹಂಗಾದ್ರೆ 2 ಮ್ಯಾಗ ಐತ್ರಿ 70 ಆಗೈತಿ. ಪೂಜೆ ಮಾಡಿದಾಗ 3 ಆಗುತ್ತಾ. ಪೂಜೆ ಮಾಡ್ತೀನಿ ಶುಕ್ರವಾರ ಇವತ್ತು ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಪೂಜೆ ಆಯಿತು. ಪೂಜೆ ಆಗ್ಬೇಕಂದ್ರೆ ಟೈಮ್ ಬಂದು 3:15 ಆಗೈತೆ ನೋಡಿ ಪೂಜೆ ಈ ಥರ ಮಾಡಿ. ಶುಕ್ರವಾರ ಅಲ್ಲ 2ನೇ ಶುಕ್ರವಾರ ಪೂಜೆ ನೋಡಿದು. ನಾನೇನು ಬಟ್ಟೆ ಸಲ ಪೂಜೆ ಮಾಡೋಕತ್ನಿಲ್ಲ, ಬಟ್ಟೆ ವ್ಯಾಪಾರ ಹಾಲಿ ಅಂತೆ ಪೂಜೆ ಮಾಡೋಕತ್ನಿಲ್ಲ. 2ನೇ ಶುಕ್ರವಾರ ನೋಡಿ ಶುಕ್ರವಾರ ಇಷ್ಟು ಪೂಜೆ ಆಯ್ತು ನೋಡಿ. ಬನ್ನಿ ಸ್ನೇಹಿತರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಐತಿ ನೋಡಿ. ರಾಟಿನೂ ಪೂಜೆ ಆಗೈತ್ರಿ. ಇವಾಗ ಉದ್ದಿನ ಕಡ್ಡಿ ಹಚ್ಚಿ ನೋಡಿ ಸ್ನೇಹಿತರೆ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ರಾಟಿ ಪೂಜೆನ ಮಾಡೀನಿ. ಈ ಕಡೆ ನೋಡಿ ಬಟ್ಟೆ ಹೇಳಿದ್ನಲ್ರಿ ವಾರನ ಹೇಳಿ ನಿಮ್ಗೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಹೇಳಿದ್ನಲ್ರಿ ವಾರ. ನೋಡಿ ಈ ಥರ ಮಾಡಿ ನೋಡಿ. ಬಟ್ಟೆ ಮಾಲನ್ನು ಖಾಲಿ ಆಗೈತಿ ತೊಗೊಂಬರ್ಬೇಕು ಸ್ನೇಹಿತರೆ. ನೋಡಿ ನಿಂಬೆಹಣ್ಣಿನ ದೀಪ ಹಚ್ಚಿ ನೋಡಿ ರಂಗೋಲಿ ಹಾಕಿ ನಿಂಬೆಹಣ್ಣಿನ ದೀಪ ಹಚ್ಚೀನಿ. ಬನ್ನಿ ಸ್ನೇಹಿತರೆ ಆ ತಾಯಿ ಎಲ್ಲಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಕೋತ ನೋಡಿ. ಮತ್ತೆ ಸಿಗ್ತೀನಿ ನೋಡಿ ನೀವು ಸ್ನೇಹಿತರೆ. ಇದು ಪೂಜೆ ಮಾಡಿ ನಾ ಊಟ ಮಾಡ್ಬೇಕಂತ ಟೈಮ್ 3:30 ಆಗೈತೆ ನೋಡಿ. ಚಪಾತಿ ಮಾಡೀನಿ ಅಂತೇಳಿ ತಳ್ಳ ರೊಟ್ಟಿ ಮಾಡಿಟ್ಟಿದ್ದೆ. ತಳ್ಳ ರೊಟ್ಟಿ ಬದ್ನಿಕಾಯಿ ಪಲ್ಯ ಉಂಡ್ರಾತಂತ ತೊಗೊಂಡು ನೋಡಿ. ಒಂದು ರೊಟ್ಟಿ ಉಂಡ್ರಾತಂತ ನೋಡಿ. ಇಷ್ಟಾದರೂ ಹೊಟ್ಟಿನೇ ಹಚ್ಚಿಲ್ಲ ನೋಡಿ ಸ್ನೇಹಿತರೆ. ಬದ್ನಿಕಾಯಿ ಪಲ್ಯ ತಳ್ಳ ರೊಟ್ಟಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಟಕ್ ರೊಟ್ಟಿ ಭಾಳ ಇಷ್ಟ ನನಗೇನ ಬದ್ನಿಕಾಯಿ ಉದ್ರಿ ಬೇಳೆ ಇತ್ತಂದ್ರೆ ಕಟಕ್ ರೊಟ್ಟಿ ಇಷ್ಟ ಆಯ್ತು ನೋಡಿ ಸ್ನೇಹಿತರೆ. ಸುಜರಿಂಗ್ ಆಗೈತೆ ಹಚ್ಚಿಗೆ ಉಣ್ಣಲ್ರಿ ಯಾಕೆ ಸುಜರಿಂಗ್ ಬಟ್ಟೆನೂ ಹೋಗುದ್ಯಾ ಊಟ ಮಾಡಿ ಬಟ್ಟೆ ಹೋಗುದ್ಯಾ ನೋಡಿ. ಬಾಂಡೆನೂ ತಿಕ್ಕಿದೆ. ಒಂದಿಷ್ಟು ಬಾಂಡೆ ಅದ ನೋಡಿ. ಯಾಕಂದ್ರೆ ಅವು ಬದ್ನಿಕಾಯಿ ಪಲ್ಯ ಬಳದಿಟ್ಟೀನಿ ಎಲ್ಲ ಕ್ಲೀನಾಗಿತ್ತೆ. ಒಂದಿಷ್ಟು ಬಾಂಡೆ ಅದಾವೆ ಯಾಕಿರ್ಲಕ್ಕ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಕದ ಹಾಕಿಬಿಡ್ತೀನಿ ಇದು. ಊಟ ಆಯ್ತು ನೋಡಿ. ಇವಾಗ ಟೈಮ್ ಬಂದು 4:30 ಯಾಕೆ ಬಂದೈತೆ ನೋಡಿ. 4:30 5 ಹಾಕಿ ಬಂದಿರ್ಬೇಕು. ನನಗೆ ಟೈಮ್ ಇಲ್ಲ ಹಂಗೆ ವಿಡಿಯೋ ಚಾಲು ಮಾಡೀನಿ. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡೋಣ. ಅವನ್ ಬಾಡೆ ಇದ್ರಲ್ಲಿ ಕಟಿಂಗ್ ಮಾಡ್ತೀನಿ ಬನ್ನಿ ಸ್ಟಿಚ್ ಮಾಡೋಕ್ಕಿಂತ. ಶ್ರಾವಣ ಕುಮಾರ ಮಲ್ಕೊಂಡ ನೋಡಿ ಮ್ಯಾಗ ನೋಡಿ ಸ್ನೇಹಿತರೆ. ಬ್ಲೌಸ್ ಕಟ್ ಮಾಡ್ಬೇಕಂತ ನಾ ಇಟ್ಟಿದ್ದು ನೋಡಿ. ಮತ್ತು ಬಟ್ಟೆ ಗಿರಾಕಿ ಕೊಟ್ಟೆ. ಮತ್ತು ಪೇರು ಒಂದು ಕುತ್ಕೊಂಡಿದ್ದೆ. ನಾನು ಒಂದು ತಿಂದೆ, ಶ್ರಾವಣಿ ಒಂದು, ಶ್ರಾವಣ ಕುಮಾರ್ ಒಂದು ಅರ್ಧ ತಿಂದ್ರೆ. ಯಾಕಂತ ತಂಪಾಗತ್ತಲ್ಲ ಅವು ಹೆಚ್ಚಿಗೆ ಕೊಳ್ಳಿಲ್ಲ ಸ್ನೇಹಿತರೆ. ಕಬ್ಬು ಹೆಂಗೆ ಹೊಡ್ಯಾಕತ್ತಾರ ನೋಡಿಲ್ಲ. ಕಬ್ಬು ನೋಡಿ ಸುಲು ಕೊಡ ಅಂದ್ರೆ ನಂಗೆ ಅಲ್ಲಿ ಬ್ಯಾನ್ ಐತಪ್ಪ ಅಂತಂದೆ. ಶ್ರಾವಣಿ ಹೋಮ್ವರ್ಕ್ ಬರೋಕತ್ತಾಳ. ಅಂಗಳ ಕಸ ಗುಡ್ಸೀನಿ. ಅಂಗಳ ಕಸ ಹುಡುಗೀನಿ ನೀರು ಹೊಡೆದಿ ನೋಡಿ. ಒತ್ತು ಮುಳುಗಕ್ಕೆ ಬಂದೈತೆ. ಇವಾಗ ಬ್ಲೌಸ್ ಕಟ್ ಮಾಡ್ಬೇಕು ರೀ. 2 ನೈಟಿ ಹೊಲಿಗಿದ್ವಲ್ಲ ನಿನ್ನೆ 2 ಹೊಲಿಗೆ ಹಾಕಿದ್ನಲ್ಲ ಸ್ನೇಹಿತರೆ. ನಿನ್ನೆ 2 ನೈಟಿ ಅವು ಹೋದ್ರಿ ಅವರು ಹಂಗೆ ಲೂಸ್ ಆಗಿದ್ದು ಹಿಡಿದು ಈ ನೈಟಿ ಹೊಲಿಗೆ ಹಾಕ್ಬೇಕನ್ನಕ್ಕೆ ಪೇರೋನ್ ಬಂದು ಒಂದು ಏನಪ್ಪ ಹಾಕಿಡ್ಕೊಡು ನೋಡಿ. ಪೂಜೆ ಮಾಡಿದ್ರೆ ಇಂಥ 2 ಸೀರೆ ನೋಡಿ. ಹೊಸನಮನಿ ಬಂದಿದ್ವಲ್ಲ ಇವು ಕಡಕ್ ಸೀರೆ ತೋರಿಸ್ತೀನಿ ಸೀರೆ. ಇಂಥ 2 ಸೀರೆ ಹೋದು ನೋಡಿ. ಪೂಜೆ ಮಾಡಿಂದನೇ ಪೂಜೆ ಮಾಡಿ 2 ಸೀರೆ ಹೋದ್ವು ರೀ. ಮುಂಜಾನೆ ಒಂದಿಷ್ಟು ವ್ಯಾಪಾರ ಆಗೈತೆ. ಮತ್ತು ವ್ಯಾಪಾರ ಬೆಸ್ಟ್ ಅಂತಲೇ ಹೇಳ್ಬೋದು ರೀ ಬಟ್ಟೆ ವ್ಯಾಪಾರ. ಇಂಥ 2 ಸೀರೆ ಮತ್ತು ಅವು 2 ಪತ್ಲ ಅದೊಂದು ಪತ್ಲ 3 ಒಟ್ಟು 5 ಸೀರೆ ಮರ್ಯಾವ್ರಿ. ಇವತ್ತು 5 ಸೀರೆ ಮರ್ಯಾವು. ವ್ಯಾಪಾರ ಬೆಸ್ಟ್ ಅಂತಲೇ ಹೇಳ್ಬೋದು ರೀ. ಎಣ್ಣೆ ಡಿಜಲ್ದು ಹೋಗುತ್ತೆ ನೋಡಿ. ಮಂಗಳ ಬಟ್ಟೆ ತರಕ್ಕೆ ಹೋಗ್ಬೇಕಲ್ಲ ಡಿಜಲ್ದು ಹೋಗುತ್ತೆ ನೋಡಿ ವ್ಯಾಪಾರ. ಇವತ್ತು ವ್ಯಾಪಾರ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇವತ್ತು ಬಟ್ಟೆ ಹೊಲಿಯೋದು ಟಿಚಿಂಗೂ ಇಲ್ಲ ಮತ್ತು ವಿಡಿಯೋ ಮಾಡೋಕ್ಕೂ ಆಗಿಲ್ಲ ನೋಡಿ. ಯಾಕಂದ್ರೆ ಮನೆ ಕೆಲಸ ಎಲ್ಲ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ವಿಡಿಯೋ ಮಾಡ್ಕೊಂಡಿನಿ ನೋಡಿ. ವಾಚ್ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಟ್ಟೆ ಗಿರಾಕಿ ಬಂದಾಗ ವಿಡಿಯೋ ಮಾಡೋದಾಗಲ್ಲ ಸ್ನೇಹಿತರೆ. ಹಿಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅವ್ರಿಗೆ ಬಟ್ಟೆ ತೋರ್ಸೋರಾಗನೇ ವಜ್ಜೆ ವಿಡಿಯೋ ಮಾಡೋದಾಗಲ್ಲ ಸ್ನೇಹಿತರೆ. ಅವಾಗ ಇದು ನೈಟಿ ಹೊಲಿಗೆ ಹಾಕ್ತೀನಿ. ಹೊಲಿಗೆ ಹಾಕಿ ಮತ್ತೆ ಸಿಗ್ತೀವಿ ನೋಡಿ ನಿಮಗೆ. ಬನ್ನಿ ಸ್ನೇಹಿತರೆ ನೈಟಿ ಟಿಚ್ ಮಾಡಾಕತ್ತಿ ನೋಡಿ. ಮಾಡೋಣ ಬನ್ನಿ. ನೈಟಿ ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ರೀ. ಬ್ಲೌಸ್ ಕಟ್ ಮಾಡಬೇಕು. ಹೊಟ್ಟೆ ಮನೆಗೈತೆ. ದೇವ್ರ ಮುಂದೆ ದೀಪ ಹಚ್ಚಿ ಬಂದು ನೋಡಿ ಸ್ನೇಹಿತರೆ. ನಾನು ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪಗೂ ಹೋಗಿ ಬಂದೆ. ಅಲ್ಲೊಂದು ಸ್ವಲ್ಪ ಶುಕ್ರವಾರ ಅಲ್ರಿ
ಅವಾಗ ಎಲ್ಲ ಮುಂದೆ ದರ್ಶನ ದೃಷ್ಟಿ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದೀನಿ ರೀ ಎಲ್ಲ ಮುಂದೆ. ಅಲ್ಲಿನ ಹೋಗಿ ಬಂದೆ, ಏನೂ ಆಗಲ್ಲ ಅಂದ್ಕೊಟ್ಟ ನಿಂಬೆಹಣ್ಣು ನುಂಗುಸ್ ಅಂತ. ಅದಕ್ಕೆ ಸ್ನೇಹಿತರೆ ಬನ್ನಿ, ಇವಾಗ ಟೈಮ್ ಒಂದು 8 ಗಂಟೆ ಆಗೈತಿ. ಹೊಲ್ಯಾಕೆ ಬೇಸರ ಆಗೈತಿ ಇವತ್ತು, ಏನು ಟಿಚ್ಚೆ ಮೇಲೆ ನೋಡಿ ಬಿಟ್ಟನಿ ಅಂದ್ರೆ ಟೀಚಿಂಗ್ ಮಾಡೋದು ಬಿಟ್ಟೇ ಬಿಡ್ತೀನಿ ರೀ. ಹೊಲ್ಯಾಕೆ ಅಂತೀನಿ ಹೊಲ್ತೀನಿ ಟಿಚ್ ಮಾಡೋಣ ಬನ್ನಿ ಸ್ನೇಹಿತರೆ. ಶ್ರವಣ್ ಕುಮಾರ್ ಊಟ ಮಾಡಕತ್ತ ನೋಡಿ ಇಲ್ಲಿ ಕುತ್ಕೊಂಡು. ಶ್ರವಣಿ ಉಮರ್ ಕಬರಿ ಅಮ್ಮ ಬನ್ನಿ ಸ್ನೇಹಿತರೆ, ಉಣ್ಣಕತ್ತ ಕಾಣಲ್ಲ. ನೋಡಿ ಸ್ನೇಹಿತರೆ, ನೈಟಿ ಟಿಚಿಂಗ್ ಮಾಡೋದಾಗವಲ್ಲ ನೋಡಿ, ಏನು ಮಾಡೋದು. ಬನ್ನಿ ನೈಟಿ ಟಿಚಿಂಗ್ ಮಾಡಿ ಮತ್ತೆ ಕಟಿಂಗ್ ಮಾಡ್ಬೇಕಂತ ಇಟ್ಟು ನೋಡಿ, ಇಲ್ಲಿ ಕಟ್ ಮಾಡ್ಬೇಕ್ರಿ. ಬನ್ನಿ ಸಿಗ್ತೀವಿ ಮತ್ತು ನಿಮಗೆ. ನೋಡಿ ಸ್ನೇಹಿತರೆ, ಟೈಮ್ ಒಂದು 9 ಗಂಟೆ ಆಗೈತಿ. ಇಷ್ಟು 2 ನೈಟಿ ಟಿಚ್ ಮಾಡಿದೆ. ಇದೊಂದು ಟಾಪ್ ಹಿಡಿದಿತ್ತು, ಜಂಪ್ ಹಿಡಿದಿತ್ತು, ಇಷ್ಟು ಹೊಲ್ಕೊಂಡು ನೋಡಿ ನಾವು ಇಷ್ಟು ಕಟ್ ಮಾಡ್ಬೋದು ನೋಡಿ. ಇವತ್ತೇನು ಕಟಿಂಗ್ ಆಗಲಿಲ್ಲ ನೋಡಿ. 9 ಗಂಟೆ ಆಗೈತೆ, ಇವಿಷ್ಟು ಕಟ್ ಮಾಡಬೇಕು. ಊಟ ಮಾಡ್ಬೇಕು ರೀ. ಶ್ರವಣ್ ಕುಮಾರ ಉಂಡು ಕೇರಿ ಅಲ್ಲೇ ಗಂಗಾ ಇಟ್ಟು ನೀರು ಕುಡಿದು ಮುಕ್ಕೊಂಡು ನೋಡಿ. ಇವತ್ತು ತಣ್ಣ ಸ್ವಲ್ಪ ಕಮ್ಮಿ ಅಂತೀನಿ ರೀ ದಿನಕ್ಕಿಂತ. ಇಲ್ಲಿ ಹಾಸ್ಬೇಕು ರೀ. ಶ್ರವಣಿನೂ ಬರೆಯಾಕತ್ತ. ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ಸಿಗ್ತೀನಿ ನಮಗೆ. ಸ್ನೇಹಿತರೆ, ನಾವು ಊಟ ಮಾಡಿ ಬ್ಲೌಸ್ ಕಟ್ ಮಾಡೋಕೆ ಬರ್ಬೇಕಂದ್ರೆ ಟೈಮು 9:10 ಆಗೈತೆ ನೋಡಿ. ಇವು ಬ್ಲೌಸ್ ಕಟ್ ಮಾಡೋ ಟೈಮ್ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಬ್ಲೌಸ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡಿದ ಟೈಮ್ ಬಂದು 10:11 ಬಂದೈತೆ ನೋಡಿ. ಕದ ಹಾಕಿಂದು ಎಲ್ಲರೂ ಮುಕ್ಕೊಂಡಾರ. ಶ್ರವಣಿನೂ ಮುಕ್ಕೊಂಡ, ಶ್ರವಣ್ ಕುಮಾರ್ನು ಮುಕ್ಕೊಂಡ ಸ್ನೇಹಿತರೆ. 2 ಬ್ಲೌಸ್ ಕಟ್ ಮಾಡಿದೆ. ಯಾಕಂದ್ರೆ ನೀನು ಕಟ್ ಮಾಡ್ಬೇಕಂತೆ. ನೀನು ಕಟ್ ಮಾಡ್ದಲ್ಲ, ಇವತ್ತು ಕಟ್ ಮಾಡ್ಬೇಕಂತಕ್ಕೂ ಆಗಲಿಲ್ಲ. ಇವತ್ತು ಕೆಲಸ ಯಾಕೆ ಆಗಲಿಲ್ಲ ಅಂದ್ರೆ ಮನೆ ಕೆಲಸ ರೀ, ಮತ್ತು ಬಟ್ಟೆ ವ್ಯಾಪಾರದು ಗಿರಾಕಿ. ಇವತ್ತು ವ್ಯಾಪಾರ ಚಲೋ ಆಯಿತು ಸ್ನೇಹಿತರೆ. ಅಂತೂ ಇಂತೂ ಒಂದು ಸ್ವಲ್ಪ ವ್ಯಾಪಾರ ಆಯಿತು. ಬಟ್ಟೆ ವ್ಯಾಪಾರ ಎಷ್ಟಾಗಿರ್ಬೇಕಂತ ಗೆಸ್ಟ್ ಮಾಡಿ ನೀವೇ ನೋಡೋಣ್ರಿ. ಇವತ್ತು ನಾನು ಬಟ್ಟೆ ತರಕ್ಕೆ ಕಾರ್ ತೊಗೊಂಡು ಹೋದ್ನಿದ್ರೆ ರೊಕ್ಕದು ಎಣ್ಣೆದು ಕಡ್ಯಾಕೆ ಆಗೈತೆ ನೋಡಿ ಸ್ನೇಹಿತರೆ. ಸಾಕು ಸ್ನೇಹಿತರೆ, ಆಟ ವ್ಯಾಪಾರ ಆಗೈತಲ್ಲ. ಇವತ್ತು ಶುಕ್ರವಾರ ರೀ, ವ್ಯಾಪಾರ ಚಲೋ ಆಯಿತು. ಆದರೆ ಟೀಚಿಂಗ್ ಮಾಡೋದೇ ಆಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡು ಸ್ನೇಹಿತರೆ. ನಾಳೆ ಮಾತ್ರ 2 ಟೀಚಿಂಗ್ ಬ್ಲೌಸ್ ಸ್ಟಿಚ್ ಮಾಡೇಬೇಕು. ಅದಕ್ಕೆ ಇವತ್ತು ಕಟ್ ಮಾಡಿಟ್ಟು ನೋಡಿ ಅವನ್ನ. ಅದಕ್ಕೆ ಸ್ನೇಹಿತರೆ, ಏನು ಮಾಡೋದು, ವ್ಯಾಪಾರ ಚಲೋ ಆಯ್ತಲ್ಲ ಸಾಕು ಬಿಡಿ. ಒಂದು ಕೆಲಸ ಆದರೆ ಯಾರಾದರೂ ಮಾಡ್ತಾರೆ. ಮತ್ತು ಅಷ್ಟು ಕೆಲಸ ಮಾಡ್ಕೊಂಡು ಅಷ್ಟು ನಿಭಾಯಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಎಲ್ಲರಿಗೂ. ಇವಾಗ ಒಂದು ಮನೆ ಕೆಲಸ ಮಾಡೋರಿದ್ರಂದ್ರೆ ಮ್ಯಾಗಿಂಗ್ದು ಬಟ್ಟೆದು ಟೀಚಿಂಗ್ದು ನಾ ಮಾಡ್ತೀನಿ ರೀ. ಆದರೂ ಟೀಚಿಂಗ್ 60 ರೂಪಾಯಿ ಹೊಲ್ದಿ ನೋಡಿ ಸ್ನೇಹಿತರೆ. 60 ರೂಪಾಯಿ ಹೊಲ್ದಿನಿ. 2 ಬ್ಲೌಸ್ ಕಟ್ ಮಾಡಿ ಟೈಮ್ ಬಂದು 11 ಗಂಟೆ ಆಯ್ತು ಇಷ್ಟು ಮಾಡ್ರಾಗ. ಮುಂಜಾನೆ 6:30 ಇದ್ದೀನಿ ರೀ. ಇವತ್ತು ಲೇಟಾಗಿ ಇದ್ದೀನಿ. ಇವತ್ತು ಮುಕ್ಕೋಬೇಕಂದ್ರೆ 11 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಇನ್ನೂ ಮಾಡೋಕ್ಕಾಗಲ್ಲ ರೀ, ಮಾಡಲೇಬೇಕು ನೋಡಿ. ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಸುಖ ರೀ. ನಾವು ಒಲಿದಿಲ್ಲ ಮಾಡೋದಿಲ್ಲ, ನಾವು ಕಷ್ಟಪಡಲ್ಲ ಅಂದ್ರೆ ಸುಖ ಇಲ್ಲ ಸ್ನೇಹಿತರೆ. ಈ ಜನ್ಮ ಬಂದಿದ್ದು ದುಡಿಯೋಕೆ ಬಂದೈತೆ ರೀ. ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ದುಡಿದು ನೋಡಿ ಸ್ನೇಹಿತರೆ. ನೀವು ಅಂತೀನಿ ರೀ, ಯಾರು ಕುಂತು ಕೆಡಕ್ಕಿಂತ ಕೆಲಸ ಮಾಡ್ಬೇಕು ರೀ. ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಒಳ್ಳೆ ಬಿಟ್ಟು ಬರುತ್ತೆ ಮಾಡ್ತಾರೆ ಸ್ನೇಹಿತರೆ. ಗೊತ್ತಿಲ್ಲ, ಬಂದರೆ ನಿಮಗೂ ಶೇರ್ ಮಾಡೇ ಮಾಡ್ತೀನಿ. ಗೂಗಲ್ ಪಿನ್ ಬಂತು ಹಾಕಂತ ಕಮೆಂಟ್ ಹಾಕಿದ್ರೆ ಅದಕ್ಕೆ ಹೇಳಕತ್ತಿ ನೋಡಿ. ಗೂಗಲ್ ಪಿನ್ ಇನ್ನೂ ಬಂದಿಲ್ಲ. ಇನ್ನೂ 1 ವಾರ ಬಿಟ್ಟು ಬಂತು ಇದು ಶೇರ್ ಮಾಡ್ತೀನಿ. ಇವತ್ತು ಎಷ್ಟಾಗುತ್ತೋ ನನ್ನ ಕೆಲಸಗೂಡನೇ ಪ್ರಯತ್ನ ಪಟ್ಟು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಖುಷಿ ಆಯ್ತು ನೋಡಿ. ಇವತ್ತು ಶುಕ್ರವಾರ, 2ನೇ ಶುಕ್ರವಾರ ಪೂಜೆ ಮಾಡಿನಂದ್ರೆ ಇವತ್ತು ಶುಕ್ರವಾರ ಅಲ್ರಿ, ವ್ಯಾಪಾರ ಆಯ್ತು ನೋಡಿ. ಮತ್ತು ಪೂಜೆ ರೀ ಶುಕ್ರವಾರ. ಇವತ್ತು ಪೂಜೆ ಲೇಟ್ ಆಯಿತು. ಎಲ್ಲ ಕೆಲಸ ಮಾಡ್ಕೋಬೇಕು ಸ್ನೇಹಿತರೆ. ಮನ್ಯಾಗ ಒಬ್ರು ಹಿಂಗಿದ್ರೆ ಬಿಸ್ನೆಸ್, ನಾವು ಟೈಲರಿಂಗು ಬಟ್ಟೆ ಬಿಸ್ನೆಸ್ ಮಾಡ್ತಿದ್ರೆ ಮನೆಯವ್ರಾಗ ಒಬ್ಬರು ಅಡುಗೆ ಮಾಡೋರು ಹಿಂಗೆ ಇರ್ಬೇಕು ಸ್ನೇಹಿತರೆ. ಹೆಲ್ಪ್ ಆಗುತ್ತೆ ನೋಡಿ. ಎಲ್ಲನೂ ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಟೈಮ್ ಬಂದು 11 ಗಂಟೆ ಆಗೈತೆ. ಬನ್ನಿ, 2 ಅವಿ ನಾಳೆ ಅರ್ಜೆಂಟ್, ನಾಳೆ ಸಂಜೆನಕ್ಕೆ ಹೊಲಿಬೇಕು ರೀ, ಕೊಡಬೇಕು. ನಾಡ್ದು ಅಮಾಸಿಗೆ ಹೋಗ್ತೀನಿ. ಅದಕ್ಕೆ ಹಿಂಗಾಗಿ ಕಟ್ ಮಾಡಿದೆ. ನೋಡೋಣ್ರಿ, ನಾಡ್ದು ಅಮಾಸಿಗೆ ಹೋಗ್ತೀನಿ. ನಾಳೆಗೆ ಏನು ಮಾಡ್ಬೇಕಂತೀನಿ, ಮಾಡ್ದಾಗುತ್ತೋ ಇಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 2 ಬ್ಲೌಸ್ ಅವು ಕಟ್ ಮಾಡಿ ನಾಳೆ ಹೊಲಿತೀನಿ ರೀ 2. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಎಲ್ಲರೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ. ಅದೇ ಒಂದು ಹೆಲ್ಪ್ ಮಾಡ್ದಂಗೆ ನೋಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.